ಬಳಸಿದ್ರು, ಇದೇ 30 ಲಕ್ಷವನ್ನ ಬಳಕೆ ಮಾಡಿದ್ರು. ಆದ್ರೆ ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತದ್ದು, ಜೂನ್ ನಲ್ಲಿ ಆಗುವ ಘಟನೆಯನ್ನ ಮೇ ನಲ್ಲೇ ಊಹಿಸಲು ಸಾಧ್ಯನಾ? ಅಂದ್ರೆ ಬಹಳ ಒಂದು ಜೂನ್ ನಲ್ಲಿ ಆಗಿರುವಂತ ಘಟನೆ ಇದು, ಆದರೆ ಇದು ಮೇ ನಲ್ಲೇ ಹೆಂಗ್ ಊಹಿಸ್ಲಿಕ್ಕೆ ಸಾಧ್ಯ ಆಗತ್ತೆ? ಮೋಹನ್ ರಾಜ್ ಅವರು ನೀಡಿರುವಂತಹ 38 ಲಕ್ಷ ರೂಪಾಯಿ ಹಣ ಏನಿದೆಯಲ್ಲ, ಇದನ್ನ ಕೊಲೆ ವಿಚಾರಕ್ಕೆ ಸಾಕ್ಷ್ಯ ನಾಶ ಮಾಡಲಿಕ್ಕೆ ವಿವಿಧ ಆರೋಪಿಗಳು ಏನಿದ್ದಾರೆ ಇವ್ರಿಗೆಲ್ಲರಿಗೂ ಕೂಡ ಕೊಡ್ಲಾಗಿದೆ ಅನ್ನುವಂತ ವಿಚಾರ ಇದೆ. ಹೀಗಾಗಿ ಸಾಕ್ಷ್ಯ ನಾಶಕ್ಕೆ ಹಣ ಬಳಕೆಯ ವಿಚಾರ ಏನಿದೆಯಲ್ಲ, ಈ ಒಂದು ಆರೋಪವನ್ನ ನ್ಯಾಯಾಧೀಶರು ಈಗ ಹೈಕೋರ್ಟ್ ನಲ್ಲಿ ತಳ್ಳಿ ಹಾಕಿದ್ದಾರೆ. ಇಲ್ಲ, ಇದಾಗ್ಲಿಕ್ಕೆ ಸಾಧ್ಯವೇ ಇಲ್ಲ, ಯಾಕಂದ್ರೆ ಜೂನ್ ನಲ್ಲಿ ಆಗ್ಬೇಕಿರುವಂತ ವಿಚಾರ ಮೇ ನಲ್ಲೇ ಹೇಗೆ ಊಹೆಯನ್ನ ಮಾಡಿದ್ರು? ಇದು ಕಂಪ್ಲೀಟ್ ಆಗಿ ಇಲ್ಲಿ ಲೋಪದೋಷ ಇದೆ. ಸಾಕ್ಷ್ಯ ನಾಶದ ಆರೋಪ ಏನು ದರ್ಶನ್ ಮೇಲಿತ್ತಲ್ಲ, ಇದನ್ನ ತಳ್ಳಿ ಹಾಕಿದ್ದಾರೆ. ಅಂದ್ರೆ ಮೋಹನ್ ರಾಜ್ ಎನ್ನುವವರಿಂದ ದರ್ಶನ್ 38 ಲಕ್ಷ ಕೊಟ್ಟಿದ್ರು ಅವ್ರಿಗೆ. ಆದ್ರೆ ಇದನ್ನ ಕೊಟ್ಟಿರುವಂತದ್ದು ಮೇ ತಿಂಗಳಿನಲ್ಲಿ 38 ಲಕ್ಷವನ್ನ, ಇದೇ ಹಣವನ್ನ ಮೋಹನ್ ರಾಜ್ ಅವರು ಏನು ಕೊಟ್ಟಿರ್ತಾರೆ, ಇದನ್ನೇ ಸಾಕ್ಷ್ಯ ನಾಶಕ್ಕೆ ದರ್ಶನ್ ಅವರು ನೀಡಿದ್ದಾರೆ. ಈ ಒಂದು ಆರೋಪ ಇತ್ತು. ಆದರೆ ಈ ವಿಚಾರದಲ್ಲಿ ಏನು ಅಂತ ಕೇಳಿದ್ರೆ, ಏನು ಈ ಒಂದು ಪ್ರಕರಣದಲ್ಲಿ ಜೂನ್ ನಲ್ಲಿ ಆಗುವಂತ ಘಟನೆಯನ್ನ ಅದು ಹೇಗೆ ಮೇ ನಲ್ಲೇನೆ ಅದನ್ನ ಊಹೆ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ? ಹಾಗಾಗಿ ಈ ವಿಚಾರವನ್ನ ಏನಿದೆಯಲ್ಲ, ಸಾಕ್ಷ್ಯ ನಾಶದ ಆರೋಪವನ್ನ ದರ್ಶನ್ ಪರ ವಕೀಲರು ಕೋರ್ಟ್ ನಲ್ಲಿ ತಳ್ಳಿ ಹಾಕ್ತಿದ್ದಾರೆ. ಇನ್ನು ನ್ಯಾಯಾಧೀಶರಿಗೆ ಇವೆಲ್ಲ ವಿಚಾರವನ್ನ ಹೇಳ್ತಿದ್ದಾರೆ. ಹೀಗಾಗಿಲ್ಲ, ಇದು ಸಾಕ್ಷ್ಯ ನಾಶಕ್ಕೆ ಪೊಲೀಸರು ಇದ್ದಾರೆ. ಅದು ಹೇಗೆ ಹೇಳಲಿಕ್ಕಾಗತ್ತೆ? ಅಂದ್ರೆ ಜೂನ್ ನಲ್ಲಿ ಆಗಿರುವಂತ ಘಟನೆ, ಮೇ ನಲ್ಲಿ ಹಣವನ್ನ ಪಡೆದಿರುವಂತದ್ದು, ಅಂದ್ರೆ 38 ಲಕ್ಷ ರೂಪಾಯಿ ಮೋಹನ್ ರಾಜ್ ಅವರಿಂದ. ಹಾಗಾದ್ರೆ ಹೆಂಗೆ ಇದೇ ಹಣವನ್ನ ಬಳಸಿ ಸಾಕ್ಷ್ಯ ನಾಶ ಮಾಡಿ ಅನ್ನುವಂತ ವಿಚಾರ. ಆದ್ರೆ ಈಗ ಅದೇ ಹಣವನ್ನ ಹೆಂಗೆ ಉಲ್ಲೇಖ ಮಾಡ್ತಾರೆ ಅಂದ್ರೆ ಹೇಗೆ ಊಹಿಸ್ಲಿಕ್ಕಾಗತ್ತೆ? ಅಂದ್ರೆ ಕೊಲೆಗೂ ಮುಂಚೆನೆ, ಅಂದ್ರೆ ಪ್ರೀ ಪ್ಲಾನ್ಡ್ ಅಂತ ಇದನ್ನ ಉಲ್ಲೇಖ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಿದ್ದಾರಾ ಅನ್ನುವಂತ ವಿಚಾರವನ್ನ ಇಲ್ಲಿ ಬಹಳ ಪ್ರಬಲವಾಗಿ ಹೇಳ್ತಿದ್ದಾರೆ. ಒಂದು ಕಡೆಯಲ್ಲಿ ಕಿಡ್ನಾಪ್ ಮಾಡಿದ್ದೇ ಇಲ್ಲ ಅನ್ನುವಂತ ವಿಚಾರ ಇಲ್ಲಿ ಹೇಳ್ತಿದ್ದಾರೆ. ಅಂದ್ರೆ ಕೊಲೆ ಆಗಿದೆಯೋ ಇಲ್ವೋ ಅನ್ನುವಂತ ವಿಚಾರವನ್ನ ವಾದದ ಆರಂಭದಲ್ಲಿ ದರ್ಶನ್ ಪರ ವಕೀಲರು ಉಲ್ಲೇಖ ಮಾಡಿದ್ರು. ಈಗ ಈ 38 ಲಕ್ಷವನ್ನ ಬಳಸಿದ್ದಾರೆ. ಸಾಕ್ಷ್ಯ ನಾಶ ಆರೋಪ ಇದೆಯಲ್ಲ, ಇದನ್ನು ಕೂಡ ಕೋರ್ಟಿನಲ್ಲಿ ತಳ್ಳಿ ಹಾಕ್ತಿದ್ದಾರೆ. ಸರಿಯಾದಂತಹ ಪ್ರಬಲವಾದ ಸಾಕ್ಷಿಗಳು ಇಲ್ಲಿಲ್ಲ. ಅದು ಹೇಗೆ ಹೇಳಕ್ಕಾಗತ್ತೆ? ಮೇ ನಲ್ಲಿ ಆಗಿರುವಂತಹ ಘಟನೆ ಜೂನ್ ನಲ್ಲಿ ಹಿಂಗ ಆಗ್ಬಿಡುತ್ತೆ ಅಂತ ಹೇಗೆ ಊಹಿಸ್ತಾರೆ ಅನ್ನುವಂತ ವಿಚಾರ ಕೂಡ ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿದೆ. ಅಂದ್ರೆ ದರ್ಶನ್ ಅವರ ಮೇಲೆ ಫಿಕ್ಸ್ ಮಾಡಿಬಿಟ್ರ ಪ್ರಕರಣವನ್ನ ತಿರುಚ್ತಿದ್ದಾರಾ ಅನ್ನುವಂತಹ ಅನೇಕ ಅನುಮಾನಗಳು ಈಗ ಮೂಡ್ತಾ ಇದೆ. ಹೈ ಪ್ರೊಫೈಲ್ ಕೇಸ್ ಇದು, ಏನೇನು ಆಗುತ್ತೆ ಅಂದ್ರೆ ಒಟ್ಟಾರೆಯಾಗಿ ದರ್ಶನ್ ವಕೀಲರು ಪ್ರಬಲವಾಗಿ ಉಲ್ಲೇಖ ಮಾಡ್ತಿದ್ದಾರೆ ಅನೇಕ ವಿಚಾರವನ್ನ. ಇದರ ಜೊತೆಯಲ್ಲಿ ಪ್ರಾಸಿಕ್ಯೂಷನ್ ವಿಚಾರದಲ್ಲಿ ಕೂಡ ಅನೇಕ ವಿಚಾರಗಳು ಇಲ್ಲಿ ತಿರುಚುವಂತ ಪ್ರಕರಣ ಆಗಿದೆ. ರಕ್ತದ ಕಲೆಯ ವಿಚಾರದಲ್ಲೂ ಕೂಡ ಪೊಲೀಸರ ಮೇಲೆ ಅನುಮಾನಗಳನ್ನ ವ್ಯಕ್ತಪಡಿಸಿದ್ರು. ಅದರ ಜೊತೆಯಲ್ಲೇ ಈಗ ಸಾಕ್ಷ್ಯ ನಾಶದ ವಿಚಾರ, ಈ ಪ್ರಕರಣದಲ್ಲಂತೂ ಸಾಕಷ್ಟು ಸಾಕ್ಷ್ಯಗಳನ್ನ ಪೊಲೀಸರು ಕಲೆ ಹಾಕಿದ್ರು. ಆದ್ರೆ ಪೊಲೀಸರು ಎಲ್ಲಿ ಎಡವಿದ್ದಾರೆ, ಯಾಕೆ ಈ ರೀತಿಯಾಗಿ ಉಲ್ಲೇಖ ಮಾಡಿದ್ದಾರೆ? ಇನ್ನು ಸಾಕ್ಷ್ಯ ನಾಶದ ಆರೋಪವನ್ನ ಸಂಪೂರ್ಣವಾಗಿ ದರ್ಶನ್ ವಕೀಲರು ಸಿ.ವಿ. ನಾಗೇಶ್ ಅವರು ಕಂಪ್ಲೀಟ್ ಆಗಿ ತಳ್ಳಿ ಹಾಕಿಬಿಟ್ಟಿದ್ದಾರೆ. ಅಂದ್ರೆ ಒಟ್ಟಾರೆಯಾಗಿ ಒಂದು ರೀತಿ ದರ್ಶನ್ ಈ ಪ್ರಕರಣದ ವಿಚಾರಣೆಯನ್ನ ಗಮನಿಸ್ತಾ ಇದ್ರೆ ಪೊಲೀಸರು ತನಿಖಾ ವಿಚಾರದಲ್ಲಿ ಎಡವಟ್ಟು ಮಾಡಿದ್ದಾರೆ ಅಂತ ದರ್ಶನ್ ಪರ ವಕೀಲರು ಕೋರ್ಟ್ ಹೇಳ್ತಿದ್ದಾರೆ. ಹೈಕೋರ್ಟ್ ನಲ್ಲಿ ಏಕ ಸದಸ್ಯ ಪೀಠ ಇದೆ. ನ್ಯಾಯಾಧೀಶರಾಗಿರುವಂತಹ ವಿಶ್ವಜಿತ್ ಶೆಟ್ಟಿ ಅವರು ಎಲ್ಲ ವಿಚಾರಣೆಯನ್ನ ಆಲಿಸುತ್ತಿದ್ದಾರೆ. ಒಟ್ಟಲ್ಲಿ ದರ್ಶನ್ ಅವರ ಬೇಲು ವಿಚಾರ ಏನ ಆಗುತ್ತೆ ಕಂಪ್ಲೀಟ್ ಆಗಿ ಮನವೊಲಿಸುತ್ತಿದ್ದಾರೆ ನ್ಯಾಯಾಧೀಶರಿಗೆ. ಈ ರೀತಿ ಆಗಿದೆ, ಪೊಲೀಸರು ಎಲ್ಲೆಲ್ಲೂ ವಿಚಾರ ಪ್ರಕರಣದಲ್ಲಿ, ಇನ್ನು ಸಾಕ್ಷ್ಯದ ಕಲೆ ಹಾಕುವಂತ ವಿಚಾರದಲ್ಲಿ, ಪ್ರತ್ಯಕ್ಷ ದರ್ಶಿಯ ವಿಚಾರದಲ್ಲಿ, ಇನ್ನು ಹಾಗಾಗಿನೇ ಪೊಲೀಸರು ಎಡವಿದ್ದ ವಿಚಾರವನ್ನ ಮುಂದಿಡ್ತಿದ್ದಾರೆ. ಇದರ ಜೊತೆಯಲ್ಲಿ ರಕ್ತದ ಕಲೆಯ ವಿಚಾರವಾಗಿಯೂ ಕೂಡ ಏನು ದರ್ಶನ್ ಅವರ ಮನೆಯಿಂದ, ಪತ್ನಿ ವಿಜಯಲಕ್ಷ್ಮಿ ಅವರ ಮನೆಯಿಂದ ಶೂ ಮತ್ತು ಬಟ್ಟೆಯನ್ನ ವಶಪಡಿಸ್ಕೊಳ್ತಾರೆ. ಆದ್ರೆ ವಶಪಡಿಸ್ಕೊಳ್ಳುವ ಇದರಲ್ಲಿ ಯಾವುದೇ ರೀತಿ ಕಲೆ ಇರಲಿಲ್ಲ. ಯಾಕಂತಂದ್ರೆ ಈ ಪ್ರಕರಣದ A3 ಆರೋಪಿ ಪವನ್ನ ಸೂಚನೆ ಮೇಲೆಗೆ ಸುಶೀಲಮ್ಮ ಬಟ್ಟೆಯನ್ನ ವಾಶ್ ಮಾಡಿದ್ರು. ಸರ್ಫೆಕ್ಸಲ್ ಹಾಕಿ ಕುಕ್ಕಿ ಅಂದ್ರೆ ಒಂಚೂರು ಕಲೆನೇ ಇರಲ್ಲ ಅಂತ. ಆದರೆ ಈಗ ರಕ್ತದ ಡ್ರಾಪ್ ಎಲ್ಲಿಂದ ಬಂತು ಪೊಲೀಸರು ಉಲ್ಲೇಖ ಮಾಡಿದ್ದಾರೆ. ಇದು ಹೇಗೆ ಬಂತು, ಹೇಗಾಗತ್ತೆ? ಸೈಂಟಿಫಿಕಲಿಯೂ ಕೂಡ ಈ ರೀತಿಯಾಗಿ ವಾಶ್ ಮಾಡಿದ್ರೆ ಸಾಧ್ಯವೇ ಇಲ್ಲ ಅನ್ನೋ ರೀತಿಯಾಗಿ ಪೊಲೀಸರ ತನಿಖೆಯ ವಿಚಾರವಾಗಿನೇ ಟೋಟಲಿ ರಾಂಗ್ ಅನ್ನುವಂಥದ್ದನ್ನ ಉಲ್ಲೇಖ ಮಾಡದಿದ್ದಾರೆ. ಅಂದ್ರೆ ಪ್ರಬಲವಾಗಿನೇ ಇಲ್ಲಿ ಸಾಕ್ಷಿಗಳು ಈಗ ಉಲ್ಲೇಖ ಆಗ್ತಿದೆ.
ಅಂಡ್ ಇನ್ನೊಂದು ಮತ್ತೊಂದು ಅಪ್ಡೇಟ್ಗಳು ಲಭ್ಯವಾಗ್ತಿದೆ. ಪೊಲೀಸರ ಪವಿತ್ರ ಗೌಡ ದರ್ಶನ್ ಗರ್ಲ್ ಫ್ರೆಂಡ್ ಪವಿತ್ರ ಗೌಡಗೆ 342 ಬಾರಿ ದರ್ಶನ ಮಾಡಿದ್ದಾರೆ. ಉಳಿದ ಆರೋಪಿಗಳಿಗೆ ದರ್ಶನ ಕರೆ ಮಾಡಿಲ್ವಾ? ಜಡ್ಜ್ ಪ್ರಶ್ನೆಯನ್ನ ಇಟ್ಟಿದ್ರು. ಈ ರೀತಿಯಾಗಿ ಬಂದಾಗ ಪವಿತ್ರ ಬಿಟ್ಟು ಉಳಿದ ಆರೋಪಿಗಳಿಗೆ ದರ್ಶನ ಕರೆ ಮಾಡಿಲ್ಲ. ನ್ಯಾಯಮೂರ್ತಿಗಳ ಪ್ರಶ್ನೆಗೆ ಸಿ.ವಿ. ನಾಗೇಶ್ ಅವರಿಂದ ಉತ್ತರ ಬರ್ತಿದೆ. ಬಹಳ ಈಗ ವಿಚಾರಣೆ ಆಗ್ತಿದೆ, ಗಮನಿಸ್ತಾ ಹೋಗೋಣ. ಪೊಲೀಸರ ಪ್ರಕಾರ ಪವಿತ್ರ ಗೌಡ ದರ್ಶನ್ ಅವರ